ನಿಮ್ಮ ಮೇಲೆ ಆಣೆ ನನಗೇನು ಗೊತ್ತಿಲ್ಲ, ನನ್ನ ನಂಬಿ. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸಿ ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ. ಹೀಗೆ ಕೊಲೆಗಾತಿ ಪಟ್ಟ ಬಂದ್ರೆ ನನ್ಗೆ ಯಾರಮ್ಮ ಕೆಲಸ ಕೊಡ್ತಾರೆ? ಹಾಗಾದ್ರೆ ಸತ್ಯ ಏನ್ ನಡೀತು ಅಂತ ಹೇಳು. ಬೆಳಗ್ಗೆ ಮಾಮ್ಗೆ ಏನ್ ತಿಂಡಿ ಮಾಡ್ಕೊಟ್ಟಿದ್ದೆ? ನಾನು ಉಪ್ಪಿಟ್ಟು ಮಾಡಿದ್ದೆ, ಆದ್ರೆ ಅಮ್ಮೋರು ಅದನ್ನ ತಿಂದೇ ಇರ್ಲಿಲ್ಲ. ಏನು ಉಪ್ಪಿಟ್ಟು ತಿನ್ಲಿಲ್ವಾ? ಯಾಕೆ? ಅಷ್ಟೊತ್ತಿಗೆ ಕನಕಮ್ಮವ್ರು ಬಂದ್ರು. ದೇವಸ್ಥಾನಕ್ಕೆ ಹೋಗಿ ಪಾಯಸ ನೈವೇದ್ಯ ಮಾಡಿಸ್ಕೊಂಡ್ ಬಂದೀನಿ ಅಂತ ಹೇಳಿದ್ರು. ಇಬ್ರು ಜೊತೆಲೇ ಕುಡಿಬೇಕು ಅಂತಾನು ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಅದೇನೋ ಕನಕಮ್ಮವ್ರಿಗೆ ಫೋನ್ ಬಂದ್ಬಿಡ್ತು. ಕನಕವ್ರು ಹೊಟ್ಟೋದ್ರು. ನಾನು ಅಮ್ಮವ್ರಿಗೆ ತಿಂಡಿ ತಿಂತೀರಾ ಅಂತಾನು ಕೇಳಿದೆ. ನಾನು ಫಸ್ಟ್ ಪಾಯಸ ಕುಡಿತೀನಿ ಆಮೇಲೆ ತಿಂಡಿ ತಿಂತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ 2 ಸ್ಪೂನ್ ಕುಡಿದ್ರು. ಅಷ್ಟೊತ್ತಿಗೆನೆ ಗಂಟ್ಲ ಏನೋ ಸಿಕ್ಕಾಕೊಂಡಂಗಾಗೋಯ್ತು. ನಾನು ನೀರು ತರಕಂತ ಓಡೋದೆ, ನೀವು ಬಂದ್ರಿ ಕಣ್ರವ. ಕನಕ ಪಾಯಸ ತಗೊಂಡ್ ಬಂದಿದ್ಲ ಅಂದ್ರೆ ಕನಕ. ಮೈ ಗಾಡ್, ತಗೊಳ್ಳಿ. ಆಟೋ ಸ್ವಲ್ಪ ಇರಪ್ಪ. ಲೇ ಚಿತ್ರ, ಬೇಗ ಬಾರೆ. ಯಾರ್ದಾದ್ರೂ ಪ್ರಾಣ ಹೋಗ್ತಿದೆ ಅಂದ್ರು ಈ ಹೆಂಗಸರಿಗೆ ಅಲಂಕಾರನೇ ಹೆಚ್ಚು. ಎಷ್ಟೊತ್ತೆ ಬರೋದು? ಅಲ್ಲಿ ಏನ್ ಹೆಚ್ಚು ಕಮ್ಮಿ ಆಗಿದೆಯೋ ಏನೋ, ಬೇಗ ಬರ್ಬಾರ್ದಾ? ಈಗ ಬಂದಿದ್ದೀನ, ಬೇಗ ನಡೀರಿ. ಇಷ್ಟೊಂದು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಿ? ಯಾಕೆ ನೀನು ಗೊತ್ತಿಲ್ವಾ? ಯಾವ ವಿಷಯ? ಏನು ಗೊತ್ತಿಲ್ದಂಗೆ ಮಾಡೋದೆಲ್ಲ ಮಾಡ್ಬಿಟ್ಟು ನಾಟಕ ಆಡ್ತಿದ್ಯಾ? ನಾನೇನ್ ಮಾಡಿದ್ದೀನಿ? ಯಾರಿಗೆ ಏನಾಗಿದೆ? ಅವ್ರಿನ್ನೂ ಸತ್ತಿಲ್ವಂತೆ, ಅದಕ್ಕೆ ನಾವು ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ನೀನ್ ನಡಿಯಪ್ಪ. ಇಲ್ಲೇ ಮಾತಾಡ್ತಾ ಕೂತ್ರೆ ಅಲ್ಲಿ ಪ್ರಾಣ ಹೋದ್ರು ಹೋಗ್ಬೋದು. ಲೇ ಚಿತ್ರ, ಕುತ್ಕೋ ಬಾರೆ. ಯಶೋದಮ್ಮ ಬನ್ನಿ ಇಲ್ಲಿ. ಏನಮ್ಮ? ಯಾರಿಗೆ ಏನಾಗಿದೆ? ಯಾರ ಬಗ್ಗೆ ಕೇಳ್ತಿದ್ದೀರಮ್ಮ? ನೀಲ್ಕಂಠ ಚಿತ್ರ ಅರ್ಜೆಂಟಾಗಿ ಎಲ್ಲೋ ಹೋಗ್ತಿದ್ರು. ಎಲ್ಲಿಗೆ ಅಂತ ಕೇಳಿದ್ರೆ ಏನೋ ಒಗ್ಟಾಗ್ಡಾಗ್ ಮಾತಾಡ್ತಾರೆ. ಹೌದಾ? ಏನಂದ್ರು? ಕೊನೆ ಸಾರಿ ನೋಡಕ್ ಹೋಗ್ತಿದೀವಿ, ಮುಖ ಸಿಗತ್ತೋ ಇಲ್ವೋ ಅಂದ್ರು. ಯಾರಿಗಾದ್ರೂ ಹುಷಾರಿಲ್ವಾ? ಹೌದಾ? ನನಗೇನು ಗೊತ್ತಿಲ್ವಲ್ಲಮ್ಮ. ನಿಮ್ಗೂ ಗೊತ್ತಿಲ್ವಾ? ಮಿಕ್ಕವರೆಲ್ಲ ಎಲ್ಲಿ ಹೋದ್ರು ಯಶೋದಮ್ಮ? ಪದ್ಮಾವತಿ ಅಮ್ಮ, ಪ್ರಿಯಮ್ಮ ಮುಂಚೆನೆ ಎಲ್ಲೋ ಹೋದ್ರು. ಇವರಿಬ್ರು ಮನೇಲಿ ಇರ್ಲಿಲ್ಲ, ಈಗ ತಾನೇ ಬಂದ್ರು. ಯಾವುದೋ ಫೋನ್ ಬಂತು, ದಡದಡ ಅಂತ ಆಟೋ ಹತ್ತಿ ಹೋದ್ರು ಅಮ್ಮೋರೆ. ಅಂದ್ರೆ ಯಾರಿಗೋ ಏನೋ ಆಗಿದೆ. ನನಗೆ ಯಾಕೆ ಹೇಳಿಲ್ಲ? ಯಾರಿಗೇನಾಯ್ತು? ಹಲೋ 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 ಶ್ರೀಕಾಂತ್, ಎಲ್ಲಿದ್ದೀರಾ? ನಾನು ಶ್ರೀಕಾಂತ್, ಯಾಕೇನು ಮಾತಾಡ್ತಿಲ್ಲ? ಎಲ್ಲ ಏನೋ ಒಂಥರ ಮಾತಾಡ್ತಿದ್ದಾರೆ. ಯಾರಿಗೇನಾಯ್ತು? ನೀವೆಲ್ಲಿದ್ದೀರಾ? ಅದಕ್ಕೆ ಅಣ್ಣನಿಗೆಲ್ಲ ವಿಷಯನೂ ಫೋನ್ ಮಾಡಿ ತಿಳಿಸಿದ್ದೀನಿ. ನೀವು ಅಷ್ಟೊತ್ತೊಳಗಡೆ ಆಫೀಸಿಂದ ಹೊರಟಿದ್ರಿ ಅಂತ ಗೊತ್ತಾಯ್ತು. ಈ ವಿಷಯನ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ವಿಷಯ ಶ್ರೀಕಾಂತ್? ಯಾಕೆಲ್ಲರೂ ನನ್ನಿಂದ ಮುಚ್ಚಿಡ್ತಿದ್ದೀರಾ? ನೋಡಿ, ಯಾರಿಗೆ ಏನಾಗಿದೆ ಅದೇನು ಅಂತ ಹೇಳಿ ಶ್ರೀಕಾಂತ್. ಯಾಕೆ ಯಾರು ನನಗೇನು ಹೇಳ್ತಿಲ್ಲ? ಅದಕ್ಕೆ ಆ ವಿಷಯ ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶ್ರೀಕಾಂತ್ ಪ್ಲೀಸ್, ಅದೇನು ಅಂತ ಮೊದಲು ಹೇಳಿ. ಅದಕ್ಕೆ ಮೀನಾಕ್ಷಿ ಅತ್ತೆನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಏನು? ಅಮ್ಮನ ಆಸ್ಪತ್ರೆಗೆ ಸೇರಿಸಿದಾರ? ಏನಾಯ್ತು ಅವ್ರಿಗೆ? ಬೆಳಗ್ಗೆ ತಾನೇ ಅಷ್ಟು ಚೆನ್ನಾಗಿದ್ರಲ್ಲ, ನಾನೇ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಅಪ್ಪನ ವಿಷಯ ಏನಾದ್ರೂ ಗೊತ್ತಾಯ್ತಾ ಶ್ರೀಕಾಂತ್? ಅದಕ್ಕೇನಾದ್ರೂ ಅಮ್ಮ ಕೊಲಾಪ್ಸ್ ಆಗ್ಬಿಟ್ರ? ಅಪ್ಪಗೇನಾದ್ರೂ ಆಗಿದ್ಯಾ? ಇಲ್ಲ ಅದಕ್ಕೆ ಆ ಥರ ಏನೂ ಆಗಿಲ್ಲ. ಮತ್ತೆ
ಅಮ್ಮನ್ ಯಾಕೆ ಆಸ್ಪತ್ರೆಗೆ ಸೇರಿಸಿದ್ದಾರೆ? ಏನೋ ಫುಡ್ ಪಾಯ್ಸನ್ ಆಗಿದೆಯಂತೆ. ಏನು ಫುಡ್ ಪಾಯ್ಸನ್? ಹೇಗಾಯ್ತು? ಅದು ಅದು ಪಾಯಸ ಕುಡಿದ್ಮೇಲೆ ಹಾಗಾಯ್ತಂತೆ. ಏನು ಪಾಯಸ ಕುಡಿದ್ಮೇಲೆ ಅಂತ? ಶ್ರೀಕಾಂತ್, ಏನ್ ಹೇಳ್ತಿದ್ದೀರಾ ನೀವು? ಈಗ ಅಮ್ಮ ಹೇಗಿದ್ದಾರೆ? ಟ್ರೀಟ್ಮೆಂಟ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಅದಕ್ಕೆ ಈ ವಿಷಯ ಮೊದಲೇ ಯಾಕೆ ನನಗೆ ಹೇಳಿಲ್ಲ? ಅವರು ನಮ್ಮಮ್ಮ, ನನಗೆ ವಿಷಯ ಗೊತ್ತಾಗ್ಬೇಕು ತಾನೆ. ನನ್ನಿಂದ ಈ ವಿಷಯ ಮುಚ್ಚಿಡೋ ಅಗತ್ಯ ಏನಿತ್ತು? ಸರಿ, ನಾನು ಈಗಲೇ ಬರ್ತೀನಿ. ಅದಕ್ಕೆ ಈ ಸಂದರ್ಭದಲ್ಲಿ ನೀವಿಲ್ಲಿ ಬರ್ದೇ ಇರೋದೇ ಒಳ್ಳೇದು. ಶ್ರೀಕಾಂತ್, ಏನ್ ಮಾತು ಅಂತ ಆಡ್ತಿದ್ದೀರಾ? ಅಲ್ಲಮ್ಮ ಹುಷಾರಿಲ್ಲದೆ ಮಲಗಿದ್ದಾರೆ. ಅವ್ರು ನೋಡ್ದೇ ಇದ್ರೆ ನನ್ನ ಜೀವ ತಡಿಯತ್ತಾ? ಹಾಗಲ್ಲ ಅದಕ್ಕೆ, ಅದು ನೋಡಿ, ಅದೂ ಇಲ್ಲ ಇದೂ ಇಲ್ಲ. ಯಾರು ಬೇಡ ಅಂದ್ರು ನಾನು ಆಸ್ಪತ್ರೆಗೆ ಬರೋಳೆ. ಅಮ್ಮನ್ ನೋಡೋ ತನಕ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ. ಆಸ್ಪತ್ರೆ ಅಡ್ರೆಸ್ ಹೇಳಿ. ಸರಿ, ನಾನು ಈಗಲೇ ಬರ್ತೀನಿ. ಯಶೋದಮ್ಮ, ಅಮ್ಮಂಗೆ ಹುಷಾರಿಲ್ವಂತೆ, ಏನೋ ಫುಡ್ ಪಾಯ್ಸನ್ ಆಗಿದೆ ಅಂತೆ. ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಮನೆ ಕಡೆ ಜೋಪಾನ. ನನ್ನ ಅಮ್ಮನ ನೋಡ್ಬೇಕು. ನಿಂತ್ಕೊಳ್ಳೆ ಇಲ್ಲಿ. ಅಮ್ಮ ಸತ್ತಿದಾಳ ಇಲ್ಲ ಗುಟುಕು ಜೀವ ಆಗಿದ್ರೆ ಪೂರ ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದ್ಯಾ? ಪ್ರಿಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮುಚ್ಚೆ ಬಾಯಿ. ಪ್ರಿಯಾ, ನಿಲ್ಸು. ಅಲ್ಲ ಅತ್ತೆ, ಈ ಕನಕ ನನ್ ಮನೆಯಿಂದ ಓಡ್ಸೋಕೆ ಪಿತೂರಿ ಮಾಡಿದ್ಲು. ಮಾಮ್ ತಲೆ ಕೆಡಿಸಿ ನನ್ನನ್ನ ಮಾಮ್ನಿಂದ ದೂರ ಮಾಡಿದ್ಲು. ಈಗ ನನ್ ಮಾಮ್ನ ಕೊಲ್ಲೋಕ್ ಟ್ರೈ ಮಾಡಿದಾಳೆ. ಇದನ್ನೆಲ್ಲ ನೋಡ್ಕೊಂಡು ಇನ್ನು ನಾನು ಸುಮ್ಮನೆ ಇರ್ಬೇಕಾ? ಏಯ್, ಮಾಮ್ ವಿಷ ಹಾಕಿ ಇಲ್ಲಿ ಬಂದೀಗ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ಯಾ? ಪ್ರಿಯಾ, ಏನ್ ಹೇಳ್ತಿದ್ಯಾ ನೀನು? ನಾನ್ ಅಮ್ಮಂಗ್ ವಿಷ ಹಾಕದ್ನ? ನೀನಲ್ದೆ ಇನ್ಯಾರೇ ಹಾಕ್ತಾರೆ? ಮಾಮ್ನಿಂದ ನನ್ ದೂರ ಮಾಡಿ ಅವಳು ಒಂಟಿಯಾಗಿದ್ದಾಗ ಅವಳು ವಿಷ ಹಾಕಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಪ್ರಿಯಾ, ಕಿರ್ಚೆ ಕಿರ್ಚು. ನೀನ್ ಕಿರ್ಚಿದ ಕ್ಷಣ ನಿನ್ ತಪ್ಪು ಮುಚ್ಚೋಗಲ್ಲ. ಹೆತ್ತು ಮಗಳು ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ದಕ್ಕೆ ಒಳ್ಳೆ ಕೊಡುಗೆನೆ ಕೊಟ್ಟೆ ನೀನು. ನೀನ್ ಒಂದೇ ಒಂದು ಕ್ಷಣ ನನ್ನ ಕಣ್ಮುಂದೆ ಇಲ್ಲೇ ನಿಂತಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಟೋಗೆ ಇಲ್ಲಿಂದ. ಪ್ರಿಯಾ ಪ್ಲೀಸ್, ನನ್ ಮಾತ್ ಕೇಳು. ಏನೇ ನಿನ್ ಮಾತ್ ಕೇಳೋದು? ಮೊದ್ಲು ಹೊರಟೋಗೋ ಇಲ್ಲಿಂದ. ಐ ಸೇ ಗೆಟ್ ಔಟ್. ಪ್ರಿಯಾ ಪ್ಲೀಸ್, ಒಂದೇ ಒಂದ್ಸಲ ಅಮ್ಮನ ನೋಡ್ಕೊಂಡು ಹೋಗ್ತೇನೆ. ದಯವಿಟ್ಟು ಸುಮ್ಮನೆ ಇರು. ನಿನಗ ಯೋಗ್ಯತೆ ಇಲ್ಲ ಕಣೆ. ಅಮ್ಮ ಅಂತ ಕರೆಯೋ ಹಕ್ಕು ನಿನಗಿಲ್ಲ. ಮಾಮ್ನ ನೋಡೋದಲ್ಲ, ನಿನ್ ನೆರಳು ಕೂಡ ಅವಳ ಮೇಲೆ ಬೀಳ್ಬಾರ್ದು. ಹೋಗ ಇಲ್ಲಿಂದ. ಪ್ರಿಯಾ, ನೀ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಾನು ಅಮ್ಮಂಗ್ ವಿಷ ಹಾಕೋಷ್ಟು ಕೆಟ್ಟೋಳ. ನಾನು ಹಂಗ್ ಮಾಡಿಲ್ಲ ಪ್ರಿಯಾ. ನೀನ್ ಏನ್ ಹೇಳೋದು ಬೇಕಾಗಿಲ್ಲ. ನಿನ್ ಮುಖ ನೋಡಿದ್ರೆ ನನ್ ರಕ್ತ ಕುದಿಯತ್ತೆ. ಹೋಗಿ ಆಚೆ. ಪ್ರಿಯಾ, ನಿನ್ ಕೈ ಮುಗ್ದು ಕೇಳ್ಕೊತೀನಿ, ಒಂದೇ ಒಂದ್ಸಲ ಅಮ್ಮನ ನೋಡಕ್ ಅವಕಾಶ ಮಾಡ್ಕೊಡು. ಏಯ್, ನಿನಗ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ಈಗ ಸ್ವಲ್ಪನಾದ್ರೂ ಉಸಿರಾಡ್ತಾ ಇದ್ದಾಳೆ. ನಿನ್ ಉಸಿರು ಸೋಕಿದ್ರೆ ಸತ್ತೆ ಹೋಗ್ತಾಳವಳು. ಹೊರಟೋಗ ಇಲ್ಲಿಂದ.
ಮಾಮ್ ಹೀಗೆ ನನ್ನನ್ನ ಕತ್ತಿಡ್ದು ಮನೆಯಿಂದ ಆಚೆ ನೂಕಿದ್ದು ಮಿಸ್ಟೇಕನ್ ಐಡೆಂಟಿಟಿ. ನನ್ನ ಬದಲು ನಿನ್ನನ್ನ ಕತ್ತಿಡ್ದು ಮನೆಯಿಂದ ಆಚೆ ನೂಕ್ಬೇಕಾಗಿತ್ತು. ಈಗ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ನಡಿಯೇ ಆಚೆ, ನಡಿಯೇ ಆಚೆ, ನಡಿಯೇ. ಏನು ಮುಖ ನೋಡ್ತಿದ್ಯಾ? ನಡಿಯೇ. ಅವಿ ಸುಮ್ಮನೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನೀನ್ ಕಣ್ಕಣ್ ಕರ್ಕೊಂಡು ಹೊರಟು ಬಿಡು. ಅಮ್ಮ ನೀನ್ ಸುಮ್ನಿರಮ್ಮ. ಇವಳು ಇಷ್ಟೆಲ್ಲ ಆರ್ಭಟ ಮಾಡ್ತಿದ್ರು ನೋಡ್ಕೊಂಡು ಸುಮ್ನಿರ್ಬೇಕಾ? ಕನಕ ಏನಿನ್ ಅವಸ್ಥೆ? ಅವಳು ಕತ್ತಿಡ್ದು ಆಚೆ ನೋಡಿದ್ರು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಹೋಗು ಅವಳು ಕಪಾಳ ಕೊಡಿ. ಅವಿ ನೀನಾಗ್ಲಿ ಕನಕಾಗ್ಲಿ ಒಂದ್ ಹೆಜ್ಜೆ ಮುಂದಿಟ್ರು ನನ್ ಮೇಲೆ ಆಣೆ. ಅವಿ ಪ್ಲೀಸ್ ಕಣ್ಣು ನನ್ ಮಾತು ಕೇಳು. ಕನಕನ ಕರ್ಕೊಂಡು ಇಲ್ಲಿಂದ ಹೊರಟು. ಹೇಳದ್ನಲ್ಲ ಹೊರಡು ಇಲ್ಲಿಂದ. ನೋಡಿ ಅಮ್ಮ, ನೀವು ಆಸ್ಪತ್ರೆಯಲ್ಲಿದ್ದೀರಿ, ಗಾಬರಿ ಆಗಬೇಡಿ, ಆರಾಮಾಗಿರಿ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ನೀವು ಹೋಗಿ ಮಾತಾಡಿಸ್ಬೋದು. ಏನಾಗ್ತಿದೆ? ಹುಷಾರಾಗಿದ್ದೀರಾ ತಾನೆ? ಮೀನಾಕ್ಷಿ ಗಾಬರಿ ಆಗ್ಬೇಡಿ, ನಿಮ್ಗೇನೂ ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಕನಕ ಎಲ್ಲಿ? ಸಾಯ್ಸಕ್ ನೋಡಿದ್ರು ನಿನ್ಗಿನ್ನ ಅವಳ ಮೇಲಿನ ವ್ಯಾಮೋಹ ಹೋಗಿಲ್ಲ ಅಲ್ವಾ? ಪ್ರಿಯಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಹೌದಮ್ಮ, ಪ್ರಿಯಾ ಹೇಳ್ತಿರೋದು ಸರಿಯಾಗಿದೆ. ನೀವು ಹಾವಿಗೆ ಹಾಲೆರ್ದಾಗಿದೆ. ನೀವು ಅವಳಿಗೆ ಮಗಳ ಸ್ಥಾನ ಕೊಟ್ರಿ, ಅದಕ್ಕೆ ಪ್ರತಿಯಾಗಿ ಅವಳು ನಿಮಗೆ ವಿಷ ಹಾಕಿದ್ಲು. ಏನ್ ಹೇಳ್ತಾ ಇದೀಯಮ್ಮ? ಕನಕ ಕನಕ ನನಗೆ ವಿಷ ಹಾಕದ್ದ? ಇಲ್ಲ, ಅದು ಸಾಧ್ಯನೇ ಇಲ್ಲ. ನನ್ನ ಮಗಳು ಯಾವತ್ತೂ ಆ ರೀತಿ ಮಾಡೋಳಲ್ಲ. ಮಾಮ್, ಅವಳು ಯಾವ ಸೀಮೆ ಮಗಳು ನಿನಗೆ? ಅಮ್ಮ ಅನ್ನೋ ಮಮಕಾರ ಇದ್ದಿದ್ರೆ ಪಾಯಸದಲ್ಲಿ ಅವಳು ನಿನ್ಗೆ ವಿಷ ಹಾಕೊಡ್ತಿರ್ಲಿಲ್ಲ. ಅವಳು ಮಗಳಲ್ಲ, ಹೆಮ್ಮಾರಿ, ಕೊಲೆಗಾರ್ತಿ, ರಾಕ್ಷಸಿ. ಪ್ರಿಯಾ, ಕನಕನ್ನ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಅವಳು ವಿಷ ಹಾಕುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ಇನ್ನೇನು, ನಾನ್ ಬಂದ್ ವಿಷ ಹಾಕುದ್ನಾ?
ಕನಕನೇ ವಿಷ ಹಾಕಿದಾಳೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಬೇಕಾದ್ರೆ ಗಂಗಮ್ಮನ್ನೇ ಕೇಳು. ಹ್ಞೂ ಕಣ್ರವ, ನೀವು ಪಾಯಸ ಕುಡಿದ್ಮೇಲೆ ಕೆಳಗೆ ಬಿದ್ದೋಗಿದ್ದು. ಇಲ್ಲ, ಇದ್ರಲ್ಲಿ ಕನ್ಕಂದ್ ಏನೂ ತಪ್ಪಿಲ್ಲ. ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿದೆ. ಮಾಮ್, ನಿನಗೆ ಅವಳ ಮೇಲೆ ಕುರುಡು ವ್ಯಾಮೋಹ. ಅದಕ್ಕೆ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮಾತಾಡ್ತಿದ್ಯಾ. ಸರಿಯಾದ ಟೈಮ್ಗೆ ನಾನು ಅತ್ತೆ ಬರ್ಲಿಲ್ಲ ಅಂದಿದ್ರೆ ನೀನ್ ಇಷ್ಟೊತ್ತಿಗಾಗ್ಲೇ ಬೇರೆ ಲೋಕಕ್ಕೆ ಹೊರಟೋಗಿರ್ತಿದ್ದೆ. ಇಷ್ಟೆಲ್ಲ ಮಾಡಿದ್ರು ಆ ದ್ರೋಹಿ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ನೀನು? ಇಲ್ಲ, ಯಾರು ಏನೇ ಹೇಳಿದ್ರು ಕನಕ ಹೀಗೆ ಮಾಡ್ತಾಳೆ ಅಂತ ನಾನಂತೂ ನಂಬೋದಿಲ್ಲ. ಕನಕನ್ ಕರೆಸಿ ನಾನು ಅವಳನ್ನ ನೋಡಬೇಕು, ಅವಳ ಜೊತೆ ಮಾತಾಡಬೇಕು. ಮಾಮ್, ಆ ಕನಕ ಮಾತ್ರ ಹುಚ್ಚಿ ಅಂತ ಅನ್ಕೊಂಡಿದ್ದೆ. ನೀನು ಅವಳಮ್ಮ, ಅವಳಕ್ಕಿಂತ ದೊಡ್ಡ ಹುಚ್ಚಿ ನೀನು. ಅಲ್ಲ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಕನಕ ಕನಕ ಅಂತ 3 ಹೊತ್ತು ಯಾಕೆ ಸಾಯ್ತಿದ್ಯಾ? ಈಗಾಗ್ಲೇ ನಿನ್ನ ಅವಳು ಅರ್ಧ ಜೀವ ಮಾಡಿದಾಳೆ. ಮತ್ತೆ ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ನಿನ್ನ ವೈಕುಂಠಕ್ಕೆ ಗೇಟ್ ಪಾಸ್ ಮಾಡೇ ಕಳ್ಸೋದು. ನಾನಿಲ್ಲಿರೋ ತನಕ ಅವಳು ನೆರಳು ಕೂಡ ಸುಳಿಯಕ್ ಬಿಡೋದಿಲ್ಲ, ಗೊತ್ತಾಯ್ತಾ? ಪ್ರಿಯಾ, ಹಠ ಮಾಡಬೇಡಮ್ಮ, ನನ್ನ ಮಾತು ಕೇಳು. ಮೊದಲು ಕನ್ಕನ್ ಕರ್ಸು. ಕರ್ಸಲ್ಲ. ಅವಳ ಪ್ರಾಣ ತೆಗಿಯಕ್ ನೋಡುದ್ಲಲ್ಲ, ಅಕಸ್ಮಾತಾಗ ಅವಳಂದ್ರು ಮತ್ತೆ ಇಲ್ಲಿಗೆ ಬಂದ್ರೆ ನಾನು ಅವಳ ಪ್ರಾಣ ತೆಗ್ಬಿಡ್ತೀನಿ. ಏನ್ರಿ ಅದು? ಇದು ಆಸ್ಪತ್ರೆ, ಮನೆ ಅಲ್ಲ. ಡಾಕ್ಟರ್ ಬೈತಾ ಇದಾರೆ, ನಡೀರಿ ಹೊರಗಡೆ. ಸಮಾಧಾನ ಮಾಡ್ಕೋ ಕನಕ. ಏನಂತ ಸಮಾಧಾನ ಮಾಡ್ಕೊಳ್ಳಿ? ಅಲ್ಲಿ ಒಳಗಡೆ ಅಮ್ಮ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಮಲಗಿದ್ದಾರೆ. ಅವ್ರ ಮುಖ ನೋಡೋದಕ್ಕೂ ನನಗೆ ಅವಕಾಶ ಇಲ್ಲ. ನಾನೆಂತ ಮಗಳು? ಅತ್ತೆಗೇನು ಆಗಲ್ಲ, ಅವ್ರು ಸರಿ ಹೋಗ್ತಾರೆ. ಇಲ್ಲ ರೀ, ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ. ನಾನು ಅವನ್ ಮುಖ ನೋಡ್ಲೇಬೇಕು. ನಾನು ಹೋಗಿ ಬರ್ತೀನಿ. ಕನಕ 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 ನಿಂತ್ಕೋ. ನೋಡು, ನನ್ನ ಮಾತು ಕೇಳು. ಇವಾಗ ಒಳಗೆ ಹೋಗೋದು ಬೇಡ. ಇಷ್ಟೊಂದು ಕಾದ ರಾದಂತ ಸಾಲ್ದ. ನಡಿ, ನಮ್ಮ ಮನೆಗೆ ಹೋಗೋಣ. ಇಲ್ಲ ಕನಕ, ನಡಿ. ಇಲ್ಲ, ನನ್ನ ಬಿಟ್ಬಿಡಿ. ನಾನು ಈಗ್ಲೇ ಹೋಗಿ ಅಮ್ಮನ ನೋಡ್ಬೇಕು. ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ನೀನ್ ಯಾವ ತಪ್ಪು ಮಾಡಿವಲ್ಲ ಕನಕ, ನೀನ್ ಯಾಕೆ ಕ್ಷಮೆ ಕೇಳ್ಬೇಕು? ಇಲ್ಲ ರೀ, ಎಲ್ಲ ನನ್ನಿಂದನೇ ಆಗಿದ್ದು. ನನ್ಗೆ ಹುಚ್ಚಿಡ್ಬಿಟ್ಟಿದೆ. ಹೆತ್ತಮ್ಮಂಗ್ ವಿಷ ಹಾಕಿದ್ ಪಾಪಿ ನಾನು. ನಡೀರಿ, ನನ್ನ ಕರ್ಕೊಂಡು ಹೋಗಿ ಯಾವ್ದಾದ್ರು ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡಿ. ಕಮಾನ್ ಕನಕ, ಯಾಕೆ ಈಗೆಲ್ಲ ಆವೇಶಕ್ಕೆ ಒಳಗಾಗ್ತೀಯ? ನೀನೇ ಈಗ ಅನ್ಕೊಂಡ್ಬಿಟ್ರೆ ಹೊರಗಿನ ಪ್ರಪಂಚ ಏನ್ ಅನ್ಕೊಳ್ಳಲ್ಲ. ನಿನ್ಗೆ ಹುಚ್ಚಿ ಪಟ ಕಟ್ಬಿಡ್ತಾರೆ. ಕಟ್ಲಿ ಬಿಡಿ. ಹುಚ್ಚಿನ ಹುಚ್ಚಿ ಅಂದ್ರೆ ಏನ್ ತಪ್ಪು? ಅಮ್ಮನಿಗೆ ವಿಷ ಹಾಕದ್ನಲ್ಲ, ಈ ಕೈಗಳಿಗೆ ಕೋಳ ಹಾಕ್ಬೇಕು. ನನಗ್ ಜೈಲು ಶಿಕ್ಷೆ ಆಗ್ಬೇಕು. ಹಾಲು ಉಣಿಸಿದ ಅಮ್ಮನ್ಗೆ ವಿಷ ಹಾಕಿದ ಮಗಳು ಅಂತ ದಪ್ಪ ದಪ್ಪ ಅಕ್ಷರಗಳಲ್ಲಿ ಪೇಪರ್ ಅಲ್ಲೆಲ್ಲ ಬರಿಬೇಕು. ನನ್ನ ಹಾಳು ಕೈನ ಕತ್ತರಿಸಾಕ್ಬೇಕು. ಕನಕ, ಏನ್ ಮಾಡ್ತಿದ್ಯಾ? ಬಿಟ್ಬಿಡಿ ನನ್ನನ್ನ. ನನ್ ಕಾಲಿಟ್ ಕಡೆ ಎಲ್ಲ ಸರ್ವನಾಶ. ನನ್ ಯಾರು ಬದುಕಕ್ ಬಿಡದೆ ಇರೋ ಪಾಪಿ. ನನ್ನಿಂದ ಒಬ್ರಿಗೂ ಸುಖ ಇಲ್ಲ, ನೆಮ್ಮದಿ ಇಲ್ಲ. ನನ್ಗೆ ಯಾವ್ದಾದ್ರು ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡಿ. ನೀವ್ ಇನ್ನೊಂದ್ ಮದ್ವೆ ಆಗಿ ಸುಖವಾಗಿರಿ. ಕನಕ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀನೇ ಇಲ್ಲ ಅಂದ್ರೆ ನಾನು ಹುಚ್ಚ ಆಗೋಗ್ತೇನೆ. ಪ್ಲೀಸ್ ಪ್ಲೀಸ್ ಕಂಟ್ರೋಲ್ ಮಾಡ್ಕೋ.